ಪಹಲ್ಗಾಮ್ನಲ್ಲಿ ಏಪ್ರಿಲ್ 22ನೇ ತಾರೀಕು ಪ್ರಾಣ ಕಳೆದುಕೊಂಡಿದ್ದ 26 ಅಮಾಯಕರ ಕುಟುಂಬದವರಿಗೆ ಇವತ್ತು ಸ್ವಲ್ಪ ಮಟ್ಟಿಗೆ ಶಾಂತಿ ಸಿಕ್ತು. ಇನ್ನೊಂದು ಸ್ವಲ್ಪ ಶಾಂತಿ ಆಪರೇಷನ್ ಸಿಂಧೂರ ಆದಾಗಲೇ ಸಿಕ್ಕಿತ್ತು, ಏನೋ ಗೊತ್ತಿಲ್ಲ. 3 ಭಯೋತ್ಪಾದಕರನ್ನು 24 ರಾಷ್ಟ್ರೀಯ ರೈಫಲ್ಸ್ನವರು ಇವತ್ತು ಹೊಡೆದು ಹಾಕಿದರು. ಮಾಸ್ಟರ್ ಮೈಂಡ್ ಸೇರಿದಂತೆ ಹಶೀಮ್ ಮೂಸಾ ಸೇರಿದಂತೆ 3 ಇವತ್ತು ಹೊಡೆದು ಹಾಕಿದ್ರು. 14 ದಿನಗಳಿಂದ ಇದರ ತಂತ್ರಗಾರಿಕೆ ನಡೀತಾ ಇತ್ತು. ಇಡೀ ಆಪರೇಷನ್ಗೆ ಇಟ್ಟಿದ್ದ ಹೆಸರು ಆಪರೇಷನ್ ಮಹಾದೇವ. ಆಪರೇಷನ್ ಮಹಾದೇವ 97 ದಿನ ಆಯಿತು ಇವತ್ತಿಗೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿ ನಡೆದು. 97 ದಿನ ತಮ್ಮ ಪಾಡಿಗೆ ತಾವು ಸಂತೋಷವಾಗಿ ಜೀವನದ ಮೆಮೊರಿಗಳನ್ನು ಸೃಷ್ಟಿ ಮಾಡ್ಕೋಬೇಕು ಅಂತ ಹೋದಂಥ ಜನ, ಯಾರೋ ಬರ್ಡೇಗೆ, ವೆಡ್ಡಿಂಗ್ ಆ್ಯನಿವರ್ಸರಿಗೆ ಅಥವಾ ಏನೋ ಲಾಂಗ್ ಲೀವ್ ಸಿಕ್ಕಿದೆ ಅಂತ ಹೋದಂಥ 26 ಜನರನ್ನು ಧರ್ಮ ಕೇಳಿ ಹೊಡೆದು ಹಾಕಿಬಿಟ್ಟಿದ್ರು. ಆವತ್ತಿನಿಂದ ಇವತ್ತಿನ ತನಕ ಹುಡುಕಾಟ ನಡೀತಾ ಇತ್ತು, ಎಲ್ಲಿದ್ದಾರೆ ಅಂತ. ಪಕ್ಕಾ ಕ್ಲೂ ಸಿಕ್ತು. ಸ್ಯಾಟಲೈಟ್ ಫೋನ್ನ ಮೆಸೇಜ್ಗಳು, ಸ್ಯಾಟಲೈಟ್ ಫೋನ್ನ ಸಿಗ್ನಲ್ಗಳು ಸಿಗ್ತವೆ. ಸ್ಯಾಟಲೈಟ್ ಫೋನು ಎಲ್ಲಿಂದ, ಭಾರತದ ಯಾವ ಮೂಲೆಯಲ್ಲಿ ಸ್ಯಾಟಲೈಟ್ ಫೋನ್ ಆಪರೇಟ್ ಆದರೂ IB ಅವ್ರಿಗೆ ಅಲರ್ಟ್ ಹೋಗುತ್ತೆ, ಇಲ್ಲೊಂದು ಸ್ಯಾಟಲೈಟ್ ಫೋನ್ ಬಳಕೆಯಾಗಿದೆ ಅಂತ. ಅದನ್ನು ಹುಡುಕೊಂಡು ಹೋಗ್ತಾರೆ. ಇಲ್ಲೂ ಕೂಡ ಇದ್ರ ಮೇಲೆ ಕಣ್ಣಿಟ್ಕೊಂಡು ಕೂತ್ಕೊಂಡಿದ್ರು. ಸ್ಯಾಟಲೈಟ್ ಫೋನಿನ ಸಿಗ್ನಲ್ಗಳು ಸಿಕ್ಕು. ಶ್ರೀನಗರದ ಹತ್ರ ದಚಿಗಮ್ ಕಾಡಿನಲ್ಲಿ ಈ ಕಾರ್ಯಾಚರಣೆ ನಡೆದದ್ದು. ಮಹಾದೇವ ಪರ್ವತ ಶ್ರೇಣಿಯ ದಚಿಗಮ್ ಕಾಡಿನಲ್ಲಿ 24RR ರಾಷ್ಟ್ರೀಯ ರೈಫಲ್ಸ್ನ ಬೆಟಾಲಿಯನ್ ಕಾರ್ಯಾಚರಣೆಯನ್ನು ಇವತ್ತು ಮಾಡ್ತು. CRPFನವರು ಅವರ ಜೊತೆಗಿದ್ದರು. ದಟ್ಟ ಕಾಡಿನಲ್ಲಿ ಅಡಗಿ ಕೂತ್ಕೊಂಡಿದ್ರು ಭಯೋತ್ಪಾದಕರು, ಒಂದು ಟೆಂಟ್ ರೀತಿಯಲ್ಲಿ ಕಟ್ಕೊಂಡು. ಹಾಶಿಮ್ ಮೂಸಾ ಪಾಕಿಸ್ತಾನಿ ಆತ, ಇನ್ನಿಬ್ಬರು ಯಾಸಿರ್ ಮತ್ತು ಅಬು ಹಮ್ಜಾ. ಇಷ್ಟು ಜನ, 3 ಜನ ಭಯೋತ್ಪಾದಕರನ್ನು ಹೊಡೆದು ಹಾಕಲಾಯಿತು. ಹಾಶಿಮ್ ಮೂಸಾ, ಅವನ ಹೆಸರು ಸುಲೇಮಾನ್ ಮಾಸ್ಟರ್ ಅಂತ, ಸುಲೇಮಾನ್ ಅಂತ ಕೂಡ ಪಾಕಿಸ್ತಾನದವನು. ಲಷ್ಕರ್ ಎ ತಯ್ಯಬಾ ಭಯೋತ್ಪಾದಕ ಸಂಘಟನೆಯ ಕಮಾಂಡರು. ಭಯೋತ್ಪಾದಕ ಸಂಘಟನೆಯನ್ನು ಸೇರಿಕೊಳ್ಳೋದಕ್ಕಿಂತ ಮುಂಚೆ ಪಾಕಿಸ್ತಾನಿ ಸೇನೆಯಲ್ಲಿ ಕಮಾಂಡೋ ಆಗಿದ್ದ ಈತ. ಪಾಕಿಸ್ತಾನದ ಸೇನೆಗೂ ಭಯೋತ್ಪಾದಕ ಸಂಘಟನೆಗಳಿಗೂ ಹೆಚ್ಚಿನ ವ್ಯತ್ಯಾಸ ಏನಿಲ್ಲ. ಸೇನೆಗೆ ತಿಂಗಳ ಸಂಬಳ ಬರುತ್ತೆ, ಇವ್ರಿಗೆ ಬೇರೆ ಏನೋ ಕೊಡ್ತಿರ್ತಾರೆ ಅಷ್ಟೇ. ಸ್ಪೆಷಲ್ ಸರ್ವಿಸ್ ಗ್ರೂಪ್ನ ಕಮಾಂಡೋ ಆಗಿದ್ದ. 2023 ಸೆಪ್ಟೆಂಬರ್ನಲ್ಲೇ ಗಡಿ ನುಸುಳಿಕೊಂಡು ಭಾರತದೊಳಗೆ ಬಂದಿದ್ದ. ಪಹಲ್ಗಾಮ್ ದಾಳಿಗೆ ಮಾಸ್ಟರ್ ಮೈಂಡ್ ಈತ, ಸಂಚು ರೂಪಿಸಿದವನು. 26 ಅಮಾಯಕರ ಹತ್ಯೆಗೆ ಮೂಲ ಕಾರಣಕರ್ತಾನೇ ಇವನು. ಇವನ ಸುಳಿವು ಕೊಟ್ಟವರಿಗೆ 20 ಲಕ್ಷ ರೂಪಾಯಿ ಬಹುಮಾನ ಘೋಷಣೆ ಮಾಡಲಾಗಿತ್ತು. ಇದಕ್ಕಿಂತ ಮುಂಚೆ 7 ಜನ ಕಾರ್ಮಿಕರದೊಂದು ಹತ್ಯೆ ಆಗತ್ತೆ. ಅದರಲ್ಲೂ ಕೂಡ ಇವನು ಖುದ್ದಾಗಿ ಭಾಗಿಯಾಗಿದ್ದ 7 ಕಾರ್ಮಿಕರ ಹತ್ಯೆಯಲ್ಲಿ. ಕಳೆದ ವರ್ಷ ಶ್ರೀನಗರ ಸೋನ್ಮಾರ್ಗ್ ಹೈವೇದಲ್ಲಿ ಈ ದಾಳಿಯಾಗಿತ್ತು. 2023 ಸೆಪ್ಟೆಂಬರ್ನಲ್ಲಿ ಭಾರತಕ್ಕೆ ಬಂದಂಥವನು ಇಲ್ಲಿ ತನಕ 7 ಭಯೋತ್ಪಾದಕ ದಾಳಿಗಳಲ್ಲಿ ಈತ ಭಾಗಿಯಾಗಿದ್ದ. ಐಡೆಂಟಿಫಿಕೇಶನ್ ಆಗದೆ ಇರಲಿ ಅಂತ ತುಂಬ ದಪ್ಪ ಇದ್ದಂತೆ, ಅದೇನೇನೋ ಮಾಡಿ ವೇಟ್ ಲಾಸ್ ಮಾಡ್ಕೊಂಡಿದ್ದಂತೆ, ಗುರುತು ಸಿಗಬಾರ್ದು ಅಂತ. ಇವನು ಸೇರಿದಂತೆ 3 ಹುಡುಕಲಾಗ್ತಾ ಇತ್ತು. ಸ್ಯಾಟಲೈಟ್ ಫೋನ್ಗಳು ಆಕ್ಟಿವ್ ಆಗಿರೋದರ ಮಾಹಿತಿ ಸಿಕ್ತು. ಮೇಡ್ ಇನ್ ಚೀನಾ ಸ್ಯಾಟಲೈಟ್ ಫೋನ್ಗಳ ಬಳಕೆ ಆಗ್ತಾ ಇದ್ದಾವೆ, ಪಾಕಿಸ್ತಾನಕ್ಕೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ. ಪಹಲ್ಗಾಮ್ನ ಬೈಸರನ್ ಕಣಿವೆಯ ಸುತ್ತಮುತ್ತ ಅಲ್ಲಲ್ಲಿ ಆವಾಗ ಈ ಸಿಗ್ನಲ್ಗಳು ಸಿಗ್ತಾ ಇದ್ವು. ಯಾವ ಸ್ಯಾಟಲೈಟ್ ಫೋನು ಅನ್ನೋದು ಗೊತ್ತಾಗುತ್ತೆ. ಪಹಲ್ಗಾಮ್ ದಾಳಿಗಿಂತ ಮುಂಚೆ ಅಲ್ಲಿ ತುಂಬ ಯೂಸ್ ಆಗಿದ್ವು ಈ ಸ್ಯಾಟಲೈಟ್ ಫೋನ್ಗಳು. ಆ ನಂತರ ಆಫ್ ಆಗಿದ್ವು. ಏಕಾಏಕಿ ಕೆಲವು ದಿನಗಳ ಹಿಂದೆ ಮತ್ತೆ ಆನ್ ಆಗಿದ್ದಾವೆ ಅಂತ ಗೊತ್ತಾಯಿತು. 11ನೇ ತಾರೀಕು, ಜುಲೈ 11ನೇ ತಾರೀಕು ದಚಿಗಮ್ ಕಾಡ್ನಲ್ಲಿ ಇವೇ ಸ್ಯಾಟಲೈಟ್ ಫೋನ್ಗಳು ಮತ್ತೆ ಆನ್ ಆಗಿದ್ದಾವೆ, ಪಾಕಿಸ್ತಾನಕ್ಕೆ ಕಾಂಟ್ಯಾಕ್ಟ್ ಆಗ್ತಾ ಇದ್ದಾವೆ ಅನ್ನೋದು ಗೊತ್ತಾಯಿತು. ಮಿಲಿಟರಿಯವರು ಒಂದು ಕಣ್ಣಿಟ್ಕೊಂಡಿದ್ರು ಅಲ್ಲಿ. ಸ್ಯಾಟಲೈಟ್ ಫೋನ್ಗಳನ್ನು ವರ್ಕ್ ಆಗದೆ ಇರೋ ಹಂಗೆ ಮಾಡಿದ್ರು. 14 ದಿನಗಳ ಹಿಂದೆ ಇಂಟೆಲಿಜೆನ್ಸ್ ರಿಪೋರ್ಟ್ ಕೂಡ ಪಕ್ಕಾ ಬಂತು, ಲಷ್ಕರ್ ಎ ತಯ್ಯಬಾ ಮತ್ತು ಜೈಷ್ ಎ ಮೊಹಮ್ಮದ್ನ ಭಯೋತ್ಪಾದಕರು ಇದ್ದಾರೆ ಅಂತ. ಅದರ ಜೊತೆಗೆ ಸ್ಥಳೀಯರು, ಅಲ್ಲಿ ಕುರಿ ಪರಿ ಮೇಯ್ಸಕ್ಕೆ ಹೋಗಿರ್ತಾರಲ್ಲ, ಅವರು
ಒಂದು 4-5 ಜನ ವೆಪನ್ ಹಿಡ್ಕೊಂಡು ಓಡಾಡ್ತಾ ಇದ್ದಿದ್ದನ್ನು ನಾವು ನೋಡಿದ್ವಿ ಅಂತ ಮಿಲಿಟರಿ ಅವರಿಗೆ ಅಪ್ಡೇಟ್ ಮಾಡಿದರು. ಖಚಿತ ಆಗಿತ್ತು ಇವರು ಇಲ್ಲಿದ್ದಾರೆ ಅಂತ. 5-7 ಜನ ಇದ್ದಾರೆ ಅನ್ನೋದರ ಮಾಹಿತಿ ಇತ್ತು. 2 ದಿನಗಳ ಹಿಂದೆ ಸ್ಯಾಟಲೈಟ್ ಫೋನ್ಗಳ ಮತ್ತೆ ಆನ್ ಆದವು, ಮತ್ತೆ ಗೊತ್ತಾಯಿತು ಮಿಲಿಟರಿ ಅವರಿಗೆ. 2 ದಿನಗಳ ಹಿಂದೆನೇ ಆವತ್ತೇ ಸ್ಯಾಟಲೈಟ್ ಫೋನ್ಗಳು ಎಲ್ಲಿ ಬರ್ತಾ ಇದ್ದಾವೆ ಆ ಏರಿಯಾನ ಮಿಲಿಟರಿ ಅವರು ಸುತ್ತುವರೆದರು. ಹುಡುಕ್ತಾ ಕೂಂಬಿಂಗ್ ನಡೆಸ್ತಾ ಹೋದಾಗ 11:30 ಸುಮಾರಿಗೆ ಪತ್ತೆ ಆಯಿತು ಇವರೆಲ್ಲಿದ್ದಾರೆ ಅಂತ. ಮರದಿಂದ ಮರಕ್ಕೆ ಈ ಬಟ್ಟೆ ರೀತಿಯಲ್ಲಿ ಕಟ್ಕೊಂಡು ಟೆಂಟ್ ಮಾಡ್ಕೊಂಡಿದ್ರು. 24 ರಾಷ್ಟ್ರೀಯ ರೈಫಲ್ಸ್ನ ಸೈನಿಕರು ಕರೆಕ್ಟಾಗಿ ಪತ್ತೆ ಮಾಡಿದ್ರು. ಪ್ಯಾರಾ ಕಮಾಂಡೋಗಳು ಬಂದರು. ದಾಳಿ ಶುರುವಾಯಿತು. 3 ಹೊಡೆದು ಹಾಕಿದ್ದಾರೆ. ಪ್ರತಿ ದಾಳಿ ಮಾಡೋದಕ್ಕೂ ಸಮಯ ಕೊಡದೇ ಇರುವ ರೀತಿಯಲ್ಲಿ ಹೊಡೆದು ಹಾಕಿದ್ದಾರೆ. ಭಾರತೀಯ ಸೇನಾಪಡೆಗಳಿಗೆ ಯಾವುದೇ ಹಾನಿ ಈ ಕಾರ್ಯಾಚರಣೆಯಲ್ಲಿ ಆಗಿಲ್ಲ. ಕಾರ್ಯಾಚರಣೆ ಮುಗಿದು ಗುಂಡು ಹೊಡೆದ ಮೇಲೆ ನೋಡಿ, ಅದು ಸ್ಕೆಚ್ಚು ಪ್ರತ್ಯಕ್ಷದರ್ಶಿಗಳ ಏನು ಐ ವಿಟ್ನೆಸ್ ಅಕೌಂಟ್ ಪ್ರಕಾರ ಮಾಡಲಾಗಿದ್ದ ಸ್ಕೆಚ್ಚು. ಆತ ನಿಜವಾದ ವ್ಯಕ್ತಿ, ಮಾಸ್ಟರ್ ಮೈಂಡ್ ಹಶೀಮ್ ಮೂಸಾ. ಮಧ್ಯದಲ್ಲಿ ಆತನ ಹೆಣ ನೋಡ್ತಾ ಇದ್ದೀರಿ. ಕಾರ್ಯಾಚರಣೆ ಮುಗಿಸಿದ ಮೇಲೆ ಡ್ರೋನ್ ಕಳಿಸಿ ಹೆಣಗಳ ಬಿದ್ದಿರೋದನ್ನು ಖಚಿತಪಡಿಸಿಕೊಂಡರು. ಆನಂತರ ಹೋದರು. 17 ಗ್ರೆನೇಡ್ಗಳು, 1 M4 ಕಾರ್ಬೈನ್ ಗನ್ನು, 2 AK-47ಗಳು ಇವರ ಹತ್ರ ಸಿಕ್ಕಿದ್ದಾವೆ. ಆಪರೇಷನ್ ಮಹಾದೇವ ಸಕ್ಸಸ್ಫುಲ್. ಆ 26 ಅಮಾಯಕರ ಆತ್ಮಗಳಿಗೆ ಶಾಂತಿ ಸಿಗಲಿ. ಅದನ್ನು ಬಲಿದಾನ ಅಂತಲೇ ಕರಿತೀನಿ ನಾನು. ಆ ಬಲಿದಾನಕ್ಕೆ ನಿಜವಾಗ್ಲೂ ಬೆಲೆ ಬರೋದು ಇಂಥ ಭಯೋತ್ಪಾದಕ ದಾಳಿಗಳ ಮುಂದೆ ಆಗದೇ ಇದ್ದಾಗ. ಇದರ ಮಧ್ಯದಲ್ಲಿ ಕಾಂಗ್ರೆಸ್ ನಾಯಕ ಮಾಜಿ ಕೇಂದ್ರ ಸಚಿವ ಪಿ ಚಿದಂಬರಂ ಒಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ. ಪಹಲ್ಗಾಮ್ನ ದಾಳಿ ಮಾಡಿದ ಭಯೋತ್ಪಾದಕರು ಪಾಕಿಸ್ತಾನದಿಂದಲೇ ಬಂದಿದ್ರು ಅಂತ ಹೆಂಗೆ ಅಂದ್ಕೊಳ್ತೀರಿ? ಅವರು ಇಲ್ಲಿನ ಸ್ಥಳೀಯ ಭಯೋತ್ಪಾದಕರೇ ಆಗಿರಬಹುದು ಅಂತಾರೆ ಅವರು. ಈ ಇಂಟರ್ವ್ಯೂ ಕೊಡುವಾಗ ಆಪರೇಷನ್ ಮಹಾದೇವ ಆಗಿರಲಿಲ್ಲ. ಅವಾಗ ಇನ್ನೂ ಇವರು ಪತ್ತೆ ಆಗಿರಲಿಲ್ಲ. ಪಿ ಚಿದಂಬರಂ ಹೇಳ್ತಾರೆ, ಇವತ್ತಿಗೂ ದಾಳಿ ನಡೆಸಿದವರು ಸುಳಿವು ಸಿಕ್ಕಿಲ್ಲ, ಅವರು ಪಾಕಿಸ್ತಾನದವರೇ ಅನ್ನೋದಕ್ಕೆ ಏನು ಸಾಕ್ಷಿ ಅಂತ ಪಿ ಚಿದಂಬರಂ ಹೇಳಿದ್ದು. ಆಮೇಲೆ ಮಾತಾಡ್ತೀನಿ ಅದ್ರ ಬಗ್ಗೆ. ಈ ಕಾಂಗ್ರೆಸ್ ನಾಯಕರುಗಳು ಉದ್ದೇಶಪೂರ್ವಕವಾಗಿ ಮಾತಾಡ್ತಾರೋ ಅಥವಾ ಅವ್ರ ಬಾಯಿಂದ ಇಂಥ ಮಾತುಗಳು ಬಂದುಬಿಡ್ತಾವೋ. ಪಾಕಿಸ್ತಾನ ಏನೇನು ಹೇಳೋದಕ್ಕೆ ಬಯಸುತ್ತೋ ಅದೆಲ್ಲವನ್ನೂ ಕಾಂಗ್ರೆಸ್ಸಿನ ಅನೇಕ ನಾಯಕರು ಹೇಳ್ಬಿಡ್ತಾರೆ. ನೋಡಿ, ಪಾಕಿಸ್ತಾನದವ್ರು ಏನೇನು ಹೇಳಬೇಕು ಅನ್ಕೊಂಡಿರ್ತಾರೆ. ಪಾಕಿಸ್ತಾನದ ನಿಲುವೇನ್ರಿ ಕಾಶ್ಮೀರದಲ್ಲಿ ನಡೀತಿರುವ ಭಯೋತ್ಪಾದನೆಯ ಬಗ್ಗೆ? ನಮಗೂ ಅದಕ್ಕೂ ಸಂಬಂಧ ಇಲ್ಲ, ನಮ್ಮವ್ರಿಗೂ ಅದಕ್ಕೂ ಸಂಬಂಧ ಇಲ್ಲ. ಕಾಶ್ಮೀರದ ಸ್ಥಳೀಯರು ಸ್ವತಂತ್ರರಾಗಬೇಕು ಅನ್ನೋ ಕಾರಣಕ್ಕೆ ಭಯೋತ್ಪಾದಕ ಕೃತ್ಯಗಳು ಅನ್ನೋದಿಲ್ಲ, ಸ್ವಾತಂತ್ರ್ಯ ಹೋರಾಟವನ್ನು ಮಾಡ್ತಿದ್ದಾರೆ ಅಂತ ಪಾಕಿಸ್ತಾನದವ್ರು ಮಾತಾಡ್ತಾರಲ್ವ. ಅದನ್ನೇ ಇವರು ಹೇಳ್ತಾರೆ. ಅವ್ರು ಪಾಕಿಸ್ತಾನದವರು ಅಂತ ಏನು ಗ್ಯಾರಂಟಿ ನಿಮಗೆ? ಪಾಕಿಸ್ತಾನದವ್ರು ಏನು ಗ್ಯಾರಂಟಿ ಅಂತ? 26/11 ಟೆರರ್ ಅಟ್ಯಾಕ್ ಆಗಿತ್ತು. ಮುಂಬೈ ಮೇಲೆ 10 ಜನ ಭಯೋತ್ಪಾದಕರು ಬಂದು ದಾಳಿ ಮಾಡಿದ್ರು. ಇಲ್ಲಿ ಬಿಡಿ, ಭಯೋತ್ಪಾದಕರು ಸತ್ತೋಗಿದ್ದಾರೆ. ಆತನ ಹಾಸಿಮ್ ಮೂಸಾನ ಐಡೆಂಟಿಟಿಯನ್ನು ನಾವು ಹೇಳ್ತೀವಿ ಅಷ್ಟೇ, ಇವನು ಪಾಕಿಸ್ತಾನದವನು ಅಂತ. 26/11 ಮುಂಬೈ ಟೆರರ್ ಅಟ್ಯಾಕ್ನಲ್ಲಿ 10 ಜನ ಪಾಕಿಸ್ತಾನದಿಂದ ಬಂದ ಭಯೋತ್ಪಾದಕರು ದಾಳಿ ಮಾಡಿದ್ರು. ಒಬ್ಬ ಜೀವಂತವಾಗಿ ಸಿಕ್ಕಿಬಿದ್ದ. ಆತ ಪಾಕಿಸ್ತಾನದ ತನ್ನ ಅಡ್ರೆಸ್ಸು, ಏನು ಮಾಡ್ತಿದ್ದ, ಎಲ್ಲಿ ಓದಿದ್ದ ಎಲ್ಲವನ್ನೂ ಹೇಳ್ದ. ಆತ ಎಲ್ಲವನ್ನೂ ಹೇಳ್ದ. ಆದರೂ ದಿಗ್ವಿಜಯ್ ಸಿಂಗ್ ಹೇಳಿದ್ರು RSSನವ್ರು ಮಾಡಿದ್ದಿದ್ದನ್ನು ಅಂತ. RSSನವ್ರು ಮಾಡಿದ್ದು ಅಂತ ದಿಗ್ವಿಜಯ್ ಸಿಂಗ್ ಹೇಳಿದ್ರು. ರಾತ್ರೋರಾತ್ರಿ ಬುಕ್ ಬರೋದು, ಬೆಳಗರಿಯೋಟ್ರಲ್ಲಿ ಅದನ್ನು ರಿಲೀಸೇ ಮಾಡಿಬಿಟ್ರು. RSSನ ಕೈವಾಡ ಇದೆ ಇದರಲ್ಲಿ ಅಂತ. ಯಾರೋ ಸಣ್ಣ ಪುಟ್ಟ ನಾಯಕರಲ್ಲ, ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ದಿಗ್ವಿಜಯ್ ಸಿಂಗ್ ಹೇಳಿದ್ರು RSSನವ್ರು ಮಾಡಿದ್ದು ಮುಂಬೈ ಭಯೋತ್ಪಾದಕ ದಾಳಿಯನ್ನು ಅಂತ. ಆ ಬುಕ್ಕು ಭಾರತದಲ್ಲಿ 2 ಜನ ಓದಿದ್ರು ಗೊತ್ತಿಲ್ಲ. ಪಾಕಿಸ್ತಾನ ತುಂಬ ಫೇಮಸ್ ಅದು. ಪಾಕಿಸ್ತಾನದವ್ರು ಈಗಲೂ ಹೇಳ್ತಾರೆ, ಸುಮ್ಮನೆ ನಮ್ಮ ಮೇಲೆ ಆರೋಪ ಮಾಡಿದ್ರಿ ನೀವು, ನೋಡಿ ನಿಮ್ಮವರೇ ಹೇಳ್ತಾ ಇದ್ದಾರೆ ಇದು RSSನವ್ರು ಮಾಡಿದ್ದು ಅಂತ. ಇಂಥವು ಎಷ್ಟು ಹೇಳಿಕೆಗಳನ್ನು ಕೊಟ್ಟು ತೋರಿಸ್ಲಿ ನಾನು. ಇವರಿಗೆ ಪಾಕಿಸ್ತಾನದವ್ರು ಮಾಡಿದ್ದಾರೆ ಅನ್ನೋದಕ್ಕೆ ಏನು ಗ್ಯಾರಂಟಿ? ಪಿ ಚಿದಂಬರಂ ಕೇಳ್ತಾ ಇರೋ ಪ್ರಶ್ನೆ ಇದು. ಪಿ ಚಿದಂಬರಂ ಕೇಳ್ತಾ ಇದ್ದಾರೋ, ಇವ್ರ ಹತ್ರ ಯಾರೋ ಕೇಳಿಸ್ತಾ ಇದ್ದಾರೋ, ಐ ಡೋಂಟ್ ನೋ. ಪಾಕಿಸ್ತಾನ ಏನೇನನ್ನು ಹೇಳಬೇಕು ಅಂತ ಬಯಸುತ್ತಲ್ಲ, ಅದನ್ನು ಈ ನಾಯಕರುಗಳು ಹೇಳ್ತಾರೆ. ದೇರ್ ಇಸ್ ಅ ಪ್ಯಾಟರ್ನ್ ಟು ಇಟ್. ನನಗೆ ಆಶ್ಚರ್ಯ ಮತ್ತು ಬೇಜಾರು ಏಕಕಾಲಕ್ಕೆ ಆಗೋದು ಆ ಪ್ಯಾಟರ್ನ್ನ ಬಗ್ಗೆ.
ರೆಡ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.